ಹೌದು, ಚಿಂತನೆ ಅಂದರೆ ಅರ್ಥ ಮಾಡ್ಕೊಂಡ ಅಷ್ಟು ಚಿಂತನೆ ಮಾಡಿದ್ದಕ್ಕೆ. ಉಪಾಸನೆ ಮಾಡ್ತಾ ಇಲ್ಲ. ಮತ್ತು ಕಾನೂನು ಗೊತ್ತಾಯ್ತು ಅವನಿಗೆ, ಮೋಸ ಮಾಡ್ತಾರೆ, ಉಪಾಸನೆ ಇಲ್ಲ. ಅರ್ಥ ಆಯ್ತಾ? ತಿಳುವಳಿಕೆ ಇತ್ತು. ಎಷ್ಟೋ ಜನ ಹೇಳಿದ ತಿಳುವಳಿಕೆ ಇದ್ದವರೇ ಉಲ್ಲಂಘನೆ ಮಾಡೋದು. ತಿಳಿದಾರೆ ಗೊತ್ತರಿ ಅಂತಾನೆ ಏಕಾಶಿ ತಿಂತ ಕೂತಿರ್ತಾರೆ. ಏಕಾಶಿ ಅಂತ ಗೊತ್ತು, ಅದಕ್ಕೆ ನೀವು ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳ್ತಾನೆ. ಆ ಟೈಮ್ ಅವ್ರಿಗೆ ಗೊತ್ತು, ಉಪಾಸನೆ ಮಾಡ್ತಾಯಿಲ್ಲ. ಅದೇ ಅಪ್ಲಿಕೇಶನ್, ಪ್ರಾಕ್ಟಿಕಲ್ಲೆಲ್ಲ ಉಪಾಸನೆ. ಇದೆಲ್ಲ ಥಿಯರಿ. ಒಂದು ಬರೀ ಥಿಯರಿಟಿಕಲ್ ಆಪ್ರೇಷನ್ ಮಾಡಿ ಆಪ್ರೇಷನ್ ಗತಿ ಏನಾಗ್ತದೆ ಅವನು ಗಾಬರಿ ನೋಡಿದ್ರೆ ಓಪನ್ ಗಾಬರಿ ಆಗಿಬಿಡ್ತಾನೆ ಅಷ್ಟೇ. ಅದೇ ಇಲ್ಲ, ಅದೆಲ್ಲ ಪ್ರಾಕ್ಟೀಸು ಬರಬೇಕು. ಇವತ್ತು 100ಕ್ಕೆ 99 ಪಾಲಲ್ಲಿ ಜ್ಞಾನ ಇಲ್ಲ ಫಸ್ಟ್. ಅದರಲ್ಲಿ 191 ಪಾಲು ಇದಕ್ಕೇನಿಲ್ಲ, ಅಪ್ಲಿಕೇಶನ್ ಇಲ್ಲೇ ಇಲ್ಲ. ಅದು ಹೇಳ್ತಾರಲ್ಲ, ಪರೋಪದೇಶ ಪಾಂಡಿತ್ಯಂ ಅಂತ, ಅದು ಉಪಯೋಗ ಇಲ್ಲ. ತಾನು ಅನುಷ್ಠಾನ ಮಾಡಿದ್ರೆ ಮಾತ್ರ ಪ್ರಯೋಜನ. ಕೆಲವು ಕೇಳಿದವರು ಉಪಾಸನೆ ಉದ್ಧಾರ ಆಗಿಬಿಡ್ತಾರೆ, ಇವ್ರು ಹಾಗೆ ಕೂತಿರ್ತಾರೆ. ಇವ್ರು ಕಮರ್ಷಿಯಲ್ ಇವನು ಹೇಳಿದ ಉಪಾಸನೆ ಅವ್ರು ಸರಿಯಾಗಿ ಮಾಡ್ದ, ಅವನಿಗೆ ಉದ್ಧಾರ ಆಗೋದು. ಅದರಿಂದ ಸಮಸ್ಯೆ ಇಲ್ಲ.